ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಿವಂತಿ ಏನಾಯ್ತು? ಯಾಕೆ ಬಂದೆ ನೀನು? ಅಮ್ಮ, ಅಪ್ಪ, ಅಜ್ಜಿ, ಬೇಗ ಬನ್ನಿ. ಶಿವಂತಿ, 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 ಅದಕ್ಕೆ ಶಿವಂತಿ, ಏನಾಯ್ತು? ಏನಾಯ್ತು? ಶಿವಂತಿ, ಏನಾಯ್ತು? ಅರ್ಜುನ್, ಹುಷಾರು. ಆಗ್ತಿಲ್ಲ. ಸೇವಂತಿ, 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 ಡಾಕ್ಟರ್, ಸೇವಂತಿ, ಸೇವಂತಿ, ಸೇವಂತಿ ಕಣ್ಬಿಡು. ಸೇವಂತಿ, ಸೇವಂತಿ, ಸೇವಂತಿ ಎದ್ದೇಳಮ್ಮ. ಅಕ್ಕ, ಸೇವಂತಿ, ಸೇವಂತಿ, ಮಾತಾಡಮ್ಮ. ಡಾಕ್ಟರ್, ಡಾಕ್ಟರ್, ಸೇವಂತಿ, ಡಾಕ್ಟರ್, ಡಾಕ್ಟರ್ ಪ್ಲೀಸ್ ನನ್ನ ಹೆಂಡತಿ ಉಳಿಸ್ಕೊಡಿ ಪ್ಲೀಸ್. ಒಂದು ನಿಮಿಷ, ಎಲ್ಲರೂ ಇಲ್ಲೇ ಇರಿ. ಅರ್ಜುನ, ಅರ್ಜುನ, ಏನೂ ಆಗೋದಿಲ್ಲ ಕಣೋ, ಧೈರ್ಯವಾಗಿರು. ಸೇವಂತಿ, ನನ್ನ ಮಗು. ಅಪ್ಪ, ಮಾವ, ನನ್ನ ಸೇವಂತಿಗೇನು ಆಗಲ್ಲ ಅಲ್ವಾ? ಅವ್ರಿಗೇನು ಆಗಲ್ಲ ತಾನೆ? ಅರ್ಜುನ, ಏನು ಆಗಲ್ಲ ಕಣೋ, ನೀನ್ ಹೆದರ್ಕೋಬೇಡ, ಧೈರ್ಯವಾಗಿರು. ಧೈರ್ಯ ತಂದ್ಕೋ ಪ್ಲೀಸ್. ಅಲ್ಲ, ಅವಳು ಇದ್ದಕ್ಕಿದ್ದಾಗೆ ಹೇಗ್ ಬಿದ್ಲು? ಅವಳಿಗೆ ಏನಾಯ್ತು ಅಂತ. ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಹೋಗ್ತಾಳೆ. ಅದಕ್ಕೆ ಪಾರ ಎತ್ಬೇಡ, ಏನು ಕೆಲಸ ಮಾಡಬೇಡ, ಸುಮ್ಮನೆ ಹೋಗಿ ಒಂದ್ ಕಡೆ ಕೂತ್ಕೊಂತ ನಾನೇ ಹೇಳ್ದೆ. ನೋಡಿದ್ರೆ ಹೀಗ್ ಮಾಡ್ಕೊಬಿಟ್ಲು. ಅದಕ್ಕೆ ಕಾಲಿಗೆ ಬಾಳೆಹಣ್ಣಿನ ಸಿಪ್ಪೆ ಅಡ್ಡ ಇತ್ತು. ಬಹುಶಃ ಅದರಿಂದ ಜಾರಿ ಬಿದ್ದಿರ್ಬೋದು. ಮೆಟ್ಲ ಮೇಲೆ ಯಾರು ಬಾಳೆಹಣ್ಣು ಸಿಪ್ಪೆ ಹಾಕ್ತಾರೆ? ನನ್ ಸೊಸೆ ಮೊಮ್ಮಗು ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೀನಿ. ಅವರಿಬ್ರಿಗೂ ಏನು ಅನಾಹುತ ಆಗದೆ ಇರೋ ಹಾಗೆ ಪಾರ್ ಮಾಡಪ್ಪ. ಅವರಿಬ್ರು ಹುಷಾರಾಗಿ ವಾಪಸ್ ಬಂದ್ರೆ ನಾನು ಬದುಕಿರೋವರೆಗೂ ಪ್ರತಿ ಸೋಮವಾರ ಪ್ರತಿ ಶನಿವಾರ ಉಪವಾಸ ಇರ್ತೀನಿ ಭಗವಂತ. ನನ್ನ ಮೊಮ್ಮಗು ಸೊಸೆನ ಕಾಪಾಡಪ್ಪ, ನನ್ನ ಸೊಸೆನ ಕಾಪಾಡು. ತಂದೆ, ನಾನ್ ಸಾಯೋವರೆಗೂ ನಾನು ಬರೀ ಕಾಲಲ್ಲೇ ನಡೀತೀನಿ. ಯಾವತ್ತೂ ಪಾದರಕ್ಷೆ ಹಾಕೋದಿಲ್ಲ.
ಏನೇನು ಅರ್ಕೆ ಮಾಡ್ಕೋಬೇಡಿ, ದೇವ್ರಿದ್ದಾನೆ, ಕಾಪಾಡ್ತಾನೆ. ರೀ, ಪಾಪ ರೀ ಸೇವಂತಿ, ನನ್ಗವಳ ಕಷ್ಟ ನೋಡಕ್ ಆಗ್ತಿಲ್ಲ. ಮಗು ಬಗ್ಗೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ಲು ರೀ. ಮಗುಗೇನಾದ್ರೂ ತೊಂದ್ರೆ ಆದ್ರೆ ಅಯ್ಯೋ ಭಗವಂತ, ನನ್ಗೆ ಯಾಕೋ ಭಯ ಆಗ್ತಿದೆ. ಅಯ್ಯೋ ಕಲ್ಪನಾ, ಹಾಗೆಲ್ಲ ಏನು ಆಗಲ್ಲ, ಧೈರ್ಯವಾಗಿರು. ರೀ, ಸೇವಂತಿ ಹೊಟ್ಟೆ ಮೇಲೆ ಏಟ್ ಬಿದ್ದಿದೆ ರೀ. ತುಂಬಾನೇ ರಕ್ತ ಹೋಗಿದೆ. ಇದನ್ನೆಲ್ಲ ನೋಡ್ತಿದ್ರೆ ರೀ, ಸೇವಂತಿ ಉಳಿತಾಳೆ ಅಂತ ಅನ್ಸುತ್ತಾ ನಿಮ್ಗೆ? ಮಗು ಉಳಿಯುತ್ತೆ ಅನ್ಸುತ್ತಾ ನಿಮ್ಗೆ? ಸೇವಂತಿಗೇನಾದ್ರೂ ಆದ್ರೆ ಅರ್ಜುನ ಬದುಕಲ್ಲ, ಮಗುಗೇನಾದ್ರೂ ಆದ್ರೆ ಸೇವಂತಿ ತಡ್ಕೊಳಲ್ಲ. ರೀ, ಸೇವಂತಿ ಉಳಿತಾಳ, ಮಗು ಉಳಿಯುತ್ತ ಅಲ್ಲ ರೀ, ಇಬ್ರು. ಕಲ್ಪನಾ, ಸೊಸೆ ಮಗು ಉಳಿಯುತ್ತೆ, ಉಳಿಲೇಬೇಕು. ಮರಿ ಮಗುನ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಮೊಮ್ಮಕ್ಕಳಿಗೆ ಮಗು ಆಗೋ ತನಕ ಬೇರೆಯವರೆಲ್ಲ ಬದುಕಿರೋದೇ ಅಪರೂಪ. ಅಂಥದ್ರಲ್ಲಿ ನಾನು ಆವಾಗೆ ನನಗೆ ಸಿಕ್ಕಿರ್ಬೇಕಾದ್ರೆ ಅದನ್ನ ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ. ನನಗೆ ವಂಶಧಾರಕ ಬೇಕೇ ಬೇಕು, ಅದರಲ್ಲಿ ಬೇರೆ ಮಾತೇ ಇಲ್ಲ. ನಾನು ಮರಿ ಮೊಮ್ಮಗು ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಏನೇ ಆಗ್ಲಿ, ನಾವು ಮಗುನ ಕಳ್ಕೋಬಾರ್ದು. ಆದ್ರೆ ಅತ್ತೆ, ಸೇವಂತಿನೂ ಮುಖ್ಯ ಅಲ್ವಾ? ಅಯ್ಯೋ ಸೊಸೆ, ಸೇವಂತಿನ ಕಳ್ಕೊಂಡು ಮಗುನ ಪಡ್ಕೋಬೇಕು ಅಂತ ನಾನು ಹೇಳ್ತಿಲ್ಲ. ಎಂತ ಸಂದರ್ಭ ಬಂದ್ರೂ ಕೂಡ ನಾವು ಮಗುನ ಕಳ್ಕೊಳ್ಳೋದಕ್ಕೆ ತಯಾರಾಗಬಾರ್ದು. ನೋಡು, ಈ ಆಸ್ಪತ್ರೆಲಿ ಆಗ್ಲಿಲ್ಲ ಅಂದ್ರೆ ಬೇಡ, ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಸರಿ ಅಮ್ಮ, ಈಗ್ಲೇ ಯಾಕೆ ಇದ್ರ ಬಗ್ಗೆ ಮಾತು? ಸುಮ್ನೆ ನಾವೇ ಏನು ಅನ್ಕೊಳ್ಳೋದು ಬೇಡ.